ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ದೀವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಪರೀಕ್ಷೆಗಳು ಮುಗಿದು ಫಲಿತಾಂಶವನ್ನು ಕೂಡ ನೀವು ಕಂಡಿದ್ದೀರಿ, ಆನಂದಿಸಿದ್ದೀರಿ. ಇನ್ನು ಕೆಲವರು ಸತತ ಪ್ರಯತ್ನಗಳಿಂದ ನಾವು ಸಾಧನೆಯನ್ನು ಮಾಡಬಹುದು ಅಂತ ಅಂದುಕೊಂಡು ತಾಳ್ಮೆ ಸಹನೆಯಿಂದ ಮುಂದಿನ ಪರೀಕ್ಷೆಗಾಗಿ ಅಥವಾ ಮರು ಪರೀಕ್ಷೆಗಳಿಗಾಗಿ ಅಭ್ಯಾಸವನ್ನ ನಡೆಸ್ತಾ ಇರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪಿಯುಸಿ ಹಾಗೂ ಬಿಎಸ್ಸಿ ತರಗತಿಗಳಲ್ಲಿ, ಅಂದರೆ ಪರೀಕ್ಷೆಗಳು ಮುಗಿದು ಫಲಿತಾಂಶದ ನಂತರ ನಾವು ಯಾವ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಲು ಸಿದ್ಧರಾಗಬೇಕು, ಏನನ್ನ ಓದಬೇಕು, ಹೀಗಿರುತ್ತೆ ನಮ್ಮ ಭವಿಷ್ಯ ಅಂತೆಲ್ಲ ನೀವು ಯೋಚನೆಯನ್ನ ಮಾಡಿರ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ವಿಶೇಷ ಸಂದರ್ಶನವನ್ನ ಪ್ರಸಾರ ಮಾಡ್ತಾ ಇದೆ. ಅದೇ ದೀವಿಗೆ. ಇದರಲ್ಲಿ ಮಾಹಿತಿಯುಕ್ತ ಸಂದೇಶಗಳು ನಿಮಗಾಗಿ ತಿಳಿಸಲು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ ಕೊಡಗಿನ ಮಡಿಕೇರಿ ಸರ್ಕಾರಿ ಶುಶ್ರೂಷಾ ಕಾಲೇಜು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಶ್ವಿನಿ ಕೆಎನ್ ಅವರು ನಮ್ಮ ಯುವವಾಣಿ ವೇದಿಕೆಯಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಎಷ್ಟು ವರ್ಷಗಳ ಕಾಲ ನೀವು ಸೇವೆಯನ್ನ ಸಲ್ಲಿಸಿದ್ದೀರಿ? ಇದು ನನ್ನ 9ನೇ ವರ್ಷ. ಅದಕ್ಕಿಂತ ಮುಂಚೆ ನಾನು ಖಾಸಗಿ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ. ನಿಮ್ಮ ವಿದ್ಯಾರ್ಹತೆ? ನಾನು ನರ್ಸಿಂಗ್ ಅಲ್ಲಿ ಮಾಸ್ಟರ್ಸ್ ಮಾಡಿದಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ. ನಮ್ದ್ರಲ್ಲಿ 5 ಸ್ಪೆಷಾಲಿಟಿ ಇದೆ. ನಂದು ಸ್ಪೆಷಾಲಿಟಿ ಬಂದು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಂತ. ಸ್ನೇಹಿತರೆ, ಈಗ ನಿಮಗೆ ತಿಳಿದಿರಬಹುದು ನರ್ಸಿಂಗ್ ತರಗತಿಗಳಿಗೆ ಪ್ರವೇಶಾತಿಯನ್ನ ಪಡೆಯುವುದರ ಕುರಿತಾಗಿ ಅಂತ. ಬನ್ನಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನರ್ಸಿಂಗ್ ಅಂದ್ರೆ ಏನು? ನರ್ಸಿಂಗ್ ಎನ್ನುವುದು ಕೇವಲ ವೃತ್ತಿ ಅಲ್ಲ, ಅದೊಂದು ಪವಿತ್ರವಾದ ಸೇವೆ. ನಾವು ಸೇವೆ ಅನ್ನೋದು ರೋಗಿಗಳಿಗೆ, ಕುಟುಂಬದವರಿಗೆ ಹಾಗೂ ಸಮುದಾಯಕ್ಕೆ ಕೊಡುವ ಸೇವೆ. ಈ ಸೇವೆಗೆ ಏನು ವಿದ್ಯಾರ್ಹತೆ ಇರಬೇಕು? ನಾವು ನರ್ಸಿಂಗ್ದು ವಿದ್ಯಾರ್ಥಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ನರ್ಸಿಂಗ್ ಸಂಸ್ಥಾಪಕರ ಬಗ್ಗೆ ಒಂದೆರಡು ಮಾತು. ಖಂಡಿತ. ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಆಧುನಿಕ ಶುಶ್ರೂಷಾ ಪದ್ಧತಿಯ ಸಂಸ್ಥಾಪಕರು. ಕ್ರಿಮೇನಿಯನ್ ಯುದ್ಧ ಸಮಯದಲ್ಲಿ ಅವರು ಗಾಯಾಳು ಸೈನಿಕರಿಗೆ ರಾತ್ರಿ ಇಡೀ ದೀಪ ಹಿಡಿದು ಆರೈಕೆ ಮಾಡಿದ್ದರಿಂದ ಇವರನ್ನು ಪ್ರೀತಿಯಿಂದ ದೀಪಧಾರಿಣಿ ಅಥವಾ ಲೇಡಿ ವಿತ್ ದ ಲ್ಯಾಂಪ್ ಎಂದು ಕರೆಯಲಾಗುತ್ತದೆ. ಇವರ ಜನ್ಮದಿನವಾದ ಮೇ 12ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ತುಂಬಾ ಸಂತೋಷ ನಿಮ್ಮ ಮಾಹಿತಿಗೆ. ಈಗ ನಮ್ಮ ಯುವ ಸ್ನೇಹಿತರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ನಾನು ನರ್ಸಿಂಗ್ ತರಗತಿಗೆ ಪ್ರವೇಶವನ್ನು ಪಡೆಯಬೇಕು ಎನ್ನುವವರಿಗೆ ಮೊದಲ ಮಾಹಿತಿ ಏನು? ನರ್ಸಿಂಗಿಗೆ ಪ್ರವೇಶ ಪಡೆಯುವವರು ಅಥವಾ ಅಡ್ಮಿಷನ್ ತಗೋಬೇಕು ಅನ್ನೋರು ಮೊದಲಿಗೆ 2 ತರ ನಮ್ದ್ರಲ್ಲಿ ನರ್ಸಿಂಗ್ ಇದೆ. ಎಂಟ್ರಿ ಲೆವೆಲ್ ಅಲ್ಲಿ ಡಿಪ್ಲೊಮೊ ಇನ್ ನರ್ಸಿಂಗ್, ಬಿಎಸ್ಸಿ ನರ್ಸಿಂಗ್ ಅಂತ. ಪಿಯುಸಿಯಲ್ಲಿ ಸೈನ್ಸ್ ಅಲ್ಲದೆ ಆರ್ಟ್ಸ್, ಕಾಮರ್ಸ್ ಕಾಂಬಿನೇಷನ್ ತಗೊಂಡಿರೋರು ಅವರು ಡಿಪ್ಲೊಮಾ ನರ್ಸಿಂಗ್ ಅನ್ನು ತಗೋಬಹುದು. ಸೈನ್ಸ್ ಕಾಂಬಿನೇಷನ್ ತಗೊಂಡಿದ್ರೆ ಅವರು ಬಿಎಸ್ಸಿ ನರ್ಸಿಂಗ್ ಅನ್ನು ಆಯ್ಕೆ ಮಾಡಬಹುದು. ಎಷ್ಟು ವರ್ಷಗಳ ಕಾಲ ಓದಬೇಕಾಗತ್ತೆ ಅವರು? ಡಿಪ್ಲೊಮಾ ನರ್ಸಿಂಗ್ ಆದ್ರೆ 3 ವರ್ಷಗಳ ಕೋರ್ಸ್, ಅದು ಬಿಎಸ್ಸಿ ನರ್ಸಿಂಗ್ ಆದ್ರೆ 4 ವರ್ಷದ ಕೋರ್ಸ್. ಏನೆಲ್ಲ ವಿದ್ಯಾರ್ಹತೆಗಳಿರಬೇಕು? ಡಿಪ್ಲೊಮಾ ನರ್ಸಿಂಗಿಗೆ ಅವರು ಪಿಯುಸಿಯಲ್ಲಿ ಮೊದಲನೇದಾಗಿ ಯಾವುದಾದ್ರೂ ಕಾಂಬಿನೇಷನ್ ನಡೀತದೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ನಡೀತದೆ. ಮತ್ತೆ ಅವರಿಗೆ ಏಜ್ ಕ್ರೈಟೀರಿಯಾ ಅಂತ ಹೇಳ್ತೇವೆ. ಮಿನಿಮಮ್ ಏಜ್ 17 ವರ್ಷ ಆಗಿರಬೇಕು. ಮತ್ತೆ ಪಿಯುಸಿಯಲ್ಲಿ ಅವರು 40% ಶೇಕಡವಾರು ಅಥವಾ ಆಗ್ರಿಗೇಟ್ ಅಂತ ಏನ್ ಹೇಳ್ತೀವಿ, ಶೇಕಡವಾರು 40% ತೆಗೆದಿರ್ಬೇಕು ಅವರು. ಅಕಸ್ಮಾತ್ ಅವ್ರೇನಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಾಗಿದ್ರೆ 35% ತಗೊಂಡಿದ್ರೆ ಸಾಕಾಗ್ತದೆ. ಬಟ್ ಅವ್ರೇನಂತಂದ್ರೆ ಅದಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅವ್ರು ಸಲ್ಲಿಸಬೇಕಾಗ್ತದೆ. ಇನ್ನು ಬಿಎಸ್ಸಿ ನರ್ಸಿಂಗ್ ಅಂದ್ರೆ? ಬಿಎಸ್ಸಿ ನರ್ಸಿಂಗ್ ಅವರಿಗೂ ಅಷ್ಟೇನೆ ಪಿಯುಸಿಯಲ್ಲಿ ಸೈನ್ಸ್ ಕಾಂಬಿನೇಷನ್ ಕಡ್ಡಾಯ. ಏನು ಸಬ್ಜೆಕ್ಟ್ಸ್? ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇದ್ರ ಜೊತೆಗೆ
ಇಂಗ್ಲಿಷು ಕಡ್ಡಾಯವಾಗಿರ್ತದೆ. ಇಂಗ್ಲಿಷ್ ಸಬ್ಜೆಕ್ಟ್ ತಗೊಂಡಿರ್ಬೇಕು ಅವರು. ಮತ್ತೆ ಅದರಲ್ಲಿ ಅವರು ಶೇಕಡವಾರು 45% ತಗೊಂಡಿರೋ ಅಂದ್ರೆ PCB ಓದಿರ್ಬೇಕು. ಅದರಲ್ಲಿ ಈಚ್ ಸಬ್ಜೆಕ್ಟ್ ಅಥವಾ ಒಂದು ವಿಷಯದಲ್ಲಿ 45% ತಗೊಂಡಿರ್ಬೇಕು. ಜೊತೆಗೆ ಇಂಗ್ಲಿಷ್ ಸಬ್ಜೆಕ್ಟ್ ಇರಬೇಕು, ಅದರಲ್ಲೂ ಅವರು 45% ತೆಗೆದಿರ್ಬೇಕು. ಯಾವ ಭಾಷೆಯಲ್ಲಿ ಇರುತ್ತೆ ಅವರು ಅಭ್ಯಾಸ ಮಾಡುವಂತಹ ಇಂಗ್ಲಿಷ್ ಮಾಧ್ಯಮ? ಅವ್ರದ್ದು ಮಾಧ್ಯಮ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಅಲ್ಲಿ ಇರ್ತದೆ. ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳನ್ನ ವಿದ್ಯಾರ್ಥಿಗಳು ಸಲ್ಲಿಸಬೇಕಾಗತ್ತೆ ಮೇಡಮ್? ಪ್ರವೇಶಾತಿಗೆ 10th ಮಾರ್ಕ್ಸ್ ಕಾರ್ಡು, PUC ಅಂಕಪಟ್ಟಿ, ಮತ್ತೆ ರಿಸರ್ವೇಶನ್ ತಗೊಂಡಿದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ. ಮತ್ತೆ ಆದಾಯ ಪ್ರಮಾಣ ಪತ್ರ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ, ಮತ್ತೆ ಗ್ರಾಮೀಣ ವಿಭಾಗದಿಂದ ಬಂದಿದ್ರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸ್ಟಡಿ ಸರ್ಟಿಫಿಕೇಟ್ 1ರಿಂದ 10ನೇ ತರಗತಿ ತನಕ ಅದು BO ಇಂದ ದೃಢೀಕರಿಸಿರಬೇಕು. ಅದರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಜೊತೆಗೆ ಅವ್ರದ್ದು ಫೋಟೋ, ಆಧಾರ್ ಕಾರ್ಡು ಅವೆಲ್ಲ ಅವರು ಪ್ರವೇಶಾರ್ಥಿ ಸಮಯದಲ್ಲಿ ಸಲ್ಲಿಸಬೇಕಾಗ್ತದೆ. ಈಗ ಅರ್ಜಿಗಳ ವಿತರಣೆ ಹೇಗೆ ಮೇಡಮ್? ಡಿಪ್ಲೊಮಾ ನರ್ಸಿಂಗ್ಗೆ ಬೇರೆ ವೆಬ್ಸೈಟ್ ಇದೆ. BSc ನರ್ಸಿಂಗ್ ಆದ್ರೆ ಇದು ಬೇರೆ ತರ. ವೆಬ್ಸೈಟ್ ವಿಳಾಸ ಹೇಳಬಹುದಾ? ಹೌದು ಮೇಡಮ್. ಡಿಪ್ಲೊಮಾ ನರ್ಸಿಂಗ್ ಆದ್ರೆ KSDNEB. ಮತ್ತೊಂದ್ಸಲ ಹೇಳ್ತಾನೆ, KSDNEB. ಈ ವೆಬ್ಸೈಟ್ ಅಲ್ಲಿ ಅವರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಅವರು ಏನು ದ್ವಿತೀಯ PUC ಯಲ್ಲಿ ಮಾರ್ಕ್ಸ್ ತಗೊಂಡಿರ್ತಾರೆ, ಆ ಶೇಕಡವಾರು ಮಾರ್ಕ್ಸ್ ನ ಆಧಾರದ ಮೇಲೆ ಅವರಿಗೆ ರ್ಯಾಂಕಿಂಗ್ ಅನ್ನು ಕೊಟ್ಟು ಅವರಿಗೆ ಕೌನ್ಸಿಲಿಂಗ್ ಕರೀತಾರೆ. ಸೊ ಕೌನ್ಸಿಲಿಂಗ್ ಅಲ್ಲಿ ಅವರ ರ್ಯಾಂಕಿಂಗ್ ಪ್ರಕಾರ ಅವರಿಗೆ ಬೇಕಾಗಿರುವಂತ ಸಂಸ್ಥೆಗಳನ್ನ ಅವರು ಆಯ್ಕೆ ಮಾಡಬಹುದು. BSc ನರ್ಸಿಂಗ್ ಆದ್ರೆ ಅವರು KEA ಮೂಲಕ CET ಪರೀಕ್ಷೆಯನ್ನು ಬರೀಬೇಕು. CET ಪ್ರವೇಶಾರ್ಥಿ ಕಡ್ಡಾಯ. CET ಪರೀಕ್ಷೆ ಉತ್ತೀರ್ಣರಾದ ಮೇಲೆ ಅವರ ರ್ಯಾಂಕಿಂಗ್ ಕೊಡಲಾಗುತ್ತೆ. ರ್ಯಾಂಕಿಂಗ್ ಆಧಾರದ ಮೇಲೆ ಅವರಿಗೆ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಆ ಆಪ್ಷನ್ ಎಂಟ್ರಿಯಲ್ಲಿ ಅವ್ರಿಗೆ ಯಾವ್ದು ಸಂಸ್ಥೆ ಬೇಕು ಆ ಸಂಸ್ಥೆಗಳನ್ನ ಅವರು ನಂಬರಿಂಗ್ ಕೊಡಬೇಕು. ಆಮೇಲೆ ಅವ್ರಿಗೆ ಬೇಕಾಗಿರೋ ಸಂಸ್ಥೆಯನ್ನು ಅವರು ತಗೋಬಹುದು. ಈಗ ಥಿಯರಿ ಕಲಿಯುವ ಮುನ್ನ ನಮಗೆ ಒಂದು ಗೊಂದಲ ಇರುತ್ತೆ. ನರ್ಸಿಂಗ್ ಕ್ಷೇತ್ರದಲ್ಲಿ ನಾವು ಪ್ರವೇಶವನ್ನ ಪಡ್ಕೊಂಡ್ರೆ ನಾವು ಏನೇನೆಲ್ಲ ಓದಬೇಕಾಗತ್ತೆ ಅನ್ನೋದೊಂದಿರುತ್ತೆ. ನಮ್ಮ ಆಸಕ್ತಿ ಬೇರೆ ಇರುತ್ತೆ. ಹೇಗೆ ನಾವು ತಿದ್ಕೊಳ್ಳುವಂತಹದ್ದು ಅಂತದನ್ನ? ಅವ್ರ ಆಸಕ್ತಿ ಇಲ್ಲ ಅಂತಂದ್ರೆ ಇಲ್ಲಿ ಬಂದ ಮೇಲೆ ಆ ಆರೈಕೆ ಮನೋಭಾವ ಏನೇ ನಾವು ಹೇಳ್ಕೊಡ್ತಿದ್ವಿ, ಹೊಸ ಹೊಸ ಮೆಡಿಕಲ್ ಟರ್ಮಿನಾಲಜೀಸ್, ಹೊಸ ಹೊಸ ಮೆಡಿಕಲ್ ಪದಗಳು ತಿಳ್ಕೊಂತಾ ಇದ್ದಂಗೆ, ಮತ್ತೆ ಈ ತರ ಮಾಡ್ಬೋದು, ಈ ಕಾಯಿಲೆಗೆ ಹಿಂಗ್ ಮಾಡ್ಬೋದು, ಈ ತರ ಆರೈಕೆ ಮಾಡ್ಕೊಳ್ಳೋದು, ಈ ಕಾಯಿಲೆಗೆ ಈ ತರ ಔಷಧಿಗಳು ಅಂತ ತಿಳ್ಕೊಂಡಿದ ತಕ್ಷಣ ಅವ್ರಿಗೆ ಆಸಕ್ತಿ ಹುಡಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಜಾಸ್ತಿ ಅವರೇ ತಿಳ್ಕೊಳಕ್ ಹೋಗ್ತಾರೆ. ಅವರೇ ಡೌಟ್ಸ್ ಕೇಳ್ತಾ ಬರ್ತಾರೆ ನಮ್ಮ ಹತ್ರ. ಆಸಕ್ತಿ ಮೂಡುತ್ತೆ ಅವರು ಅಲ್ಲಿ. ಸೊ ಅದರಿಂದ ಅವ್ರು ಇನ್ನೂ ಜಾಸ್ತಿ ಕಲಿಯಕ್ಕೆ ಉತ್ತೇಜನ ಆಗ್ತದೆ ಅವರಿಗೆ. BSc ನರ್ಸಿಂಗ್ ತರಗತಿಗಳಾದ್ಮೇಲೆ ಎಲ್ಲಾದ್ರೂ ಕಾರ್ಯನಿರ್ವಹಿಸಬೇಕು ಅಂದ್ರೆ ಮೊದಲಿಗೆ ಅವರು ಕರ್ನಾಟಕ ರಾಜ್ಯ ನರ್ಸಿಂಗ್ ಪರಿಷತ್ನಲ್ಲಿ ನೋಂದಣಿ ಮಾಡಿಸಬೇಕು. ನೋಂದಣಿ ಮಾಡಿಸಿದ ಮೇಲೆನೆ ಅವರು ಬೇರೆ ಆಸ್ಪತ್ರೆ ಅಥವಾ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಬಹುದು. ಈಗ ನೀವು ಸಹಾಯಕ ಪ್ರಾಧ್ಯಾಪಕಿಯಾಗಿರೋದ್ರಿಂದ ಒಂದು ಸೂಕ್ಷ್ಮ ಪ್ರಶ್ನೆ. ಕನ್ನಡ ಮಾಧ್ಯಮದಲ್ಲಿ ಅವರು ಅಭ್ಯಾಸವನ್ನ ಮಾಡಿರ್ತಾರೆ PUCನಲ್ಲಿ. ಒಂದು ವೇಳೆ ನಮಗೆ ಆಂಗ್ಲ ಭಾಷೆಯಲ್ಲಿ ಬಹಳ ಕಷ್ಟ ಆಗತ್ತೆ ಅಂತ ಅನ್ನುವಾಗ ನಿಮ್ಮ ಕಿವಿ ಮಾತು ಏನು? ಯಾಕೆ ಅಂತ ಹೇಳಿದ್ರೆ ಬೇರೆ ಕ್ಷೇತ್ರಕ್ಕೂ ನರ್ಸಿಂಗ್ ಕ್ಷೇತ್ರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ನರ್ಸಿಂಗ್ ಅಂದ ಕೂಡಲೇ ನಮಗೆ ಮದರ್ ತೆರೇಸಾ ಅವರು ಕಾಣ್ತಾರೆ. ಒಂದು ಸರಳತೆ, ತಾಯಿಯ ಮಮತೆ, ವಾತ್ಸಲ್ಯ ಎಲ್ಲವೂ ಕೂಡ ನಮಗೆ ತಕ್ಷಣದಲ್ಲಿ ಕಣ್ಮುಂದೆ ಬರುತ್ತೆ. ಅವರ ಸೇವೆಯನ್ನ ಸ್ಮರಿಸ್ತೀವಿ ನಾವು. ಹಾಗಾಗಿ ಬೇರೆ ಕ್ಷೇತ್ರದಲ್ಲಿ ನಾವು ಪ್ರವೇಶವನ್ನ ಪಡೆಯುವ ಮನಸ್ಸಿಗೂ ನರ್ಸಿಂಗ್ ಕ್ಷೇತ್ರದಲ್ಲಿ ಪ್ರವೇಶವನ್ನ ಪಡೆಯುವ ಮನಸ್ಸಿಗೂ ವಿಶೇಷವಾದಂಥ ವ್ಯತ್ಯಾಸ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಸೇವೆಯನ್ನ ಸಲ್ಲಿಸಬೇಕು, ರೋಗಿಗಳಿಗೆ ಆರೈಕೆಯನ್ನ ಮಾಡಬೇಕು ಅಂತ ಒಂದು ಛಲ ಇಟ್ಕೊಂಡವರಿಗೆ, ಸಂಕಲ್ಪ ತೊಟ್ಟವರಿಗೆ ಭಾಷೆಯ ಬಗ್ಗೆ ಜ್ಞಾನವನ್ನ ಹೇಗೆ ಸಂಪಾದಿಸಬೇಕು, ಆಂಗ್ಲ ಭಾಷೆಯ ಬಗ್ಗೆ ಅಂತ ಕಿವಿ ಮಾತು ಏನಿದೆ? 10ನೇ ಕ್ಲಾಸ್ ಆದ್ಮೇಲೆ ಫಸ್ಟ್ PUC ಸೆಕೆಂಡ್ PUC ಇಂಗ್ಲಿಷ್ ಓದಿರ್ತಾರ ಅವ್ರು ಸ್ವಲ್ಪ ಮಟ್ಟಿಗೆ. ಸೇರಿದಾಗ ಕೋರ್ಸ್ ಸ್ವಲ್ಪ ಕಷ್ಟ ಆಗಬಹುದು, ಕಷ್ಟ ಆಗುತ್ತೆ. ಆದರೆ ಹೆದರಬಾರ್ದು ಧೈರ್ಯದಿಂದ. ಯಾಕಂದ್ರೆ ಸಬ್ಜೆಕ್ಟ್ ಒಲವು ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಇದೊಂದು ಆರೈಕೆ, ಒಂದು ಹೊಸ ಹೊಸ ಮೆಡಿಕಲ್ ಟರ್ಮ್ಸ್ ಅಂತ ಏನ್ ಹೇಳ್ತೀವಿ, ಹೊಸ ಹೊಸ ಶಬ್ದಗಳು ಬಂದಾಗ ಅವ್ರು ಅದ್ರ ಮೇಲೆ ಆಸಕ್ತಿ ಹುಟ್ಟಿ ಕ್ಯೂರಿಯಾಸಿಟಿಯಿಂದ ಅವ್ರು ಕಲಿಯಕ್ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ಬಹುದು, ಬಟ್ ಅವ್ರು ಕಲಿತಾ ಅದ್ರ ಮೇಲೆ ಒಲವು ಹೆಚ್ಚಾಗಿ ಅವ್ರು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಕಾಲಕ್ರಮೇಣ 2ನೇ ವರ್ಷಕ್ಕೆ ಅವ್ರು ತುಂಬಾ ಹುಷಾರಾಗಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರೋರು ಇದ್ದಾರೆ. ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅಂತಹ ಸಮಸ್ಯೆಯನ್ನ ಕಂಡಾಗ ಹೇಗೆ ನಿವಾರಿಸಿದ್ದೀರಿ ನೀವು?
ಹೇಗೆ ಅವರನ್ನ ದಾರಿಗೆ ತಂದಿದ್ದೀರಿ? ಈ ತರ ಸ್ಟೂಡೆಂಟ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಟರ್ಮಿನಾಲಜೀಸ್ ಅಂತ ಇಟ್ಕೊಂತೇವೆ. ನಾವು ಮೆಡಿಕಲ್ ಅಲ್ಲಿ ಸುಮಾರು ಅಕ್ಷರಗಳು, ಒಂದೊಂದು ವರ್ಡ್ಸ್ ಇರ್ತದೆ, ಅದು ಡಿಫಿಕಲ್ಟ್ ವರ್ಡ್ಸ್ ಅಂತ ಎ ಇಂದ ಝೆಡ್ ತನಕ ಏನೇನು ಹೊಸ ಹೊಸ ಡಿಫ್ರೆಂಟ್ ಟರ್ಮಿನಾಲಜೀಸ್ ಬರುತ್ತೆ ಅದನ್ನ ನಾವು ಹೇಳ್ಕೊಡ್ತೇವೆ. ಆ ಟರ್ಮಿನಾಲಜೀಸ್ ಕಲ್ತಾಗ ನಾವು ಯಾವುದೋ ಒಂದು ಡಿಸೀಸ್ ಕಂಡೀಷನ್, ಯಾವುದೋ ಒಂದು ಕೇಸ್ ಬಗ್ಗೆ ಹೇಳ್ಕೊಟ್ಟಾಗ ಅವ್ರಿಗೆ ಅರ್ಥ ಆಗ್ತದೆ. ಸೊ ಹೇಳ್ಕೊಟ್ಟು ಅವ್ರಿಗೆ ಅದನ್ನ ಅಭ್ಯಾಸ ಮಾಡಿಸಿದಾಗ ಅವ್ರಿಗೆ ಹೇಳ್ತೀವಿ ಡೈಲಿ ಇವಾಗ ಎಲ್ಲಿ ಏನೇನು ಬರ್ತದೆ ಡಿಫ್ರೆಂಟ್ ಟರ್ಮಿನಾಲಜಿ ಹೇಳ್ತೇವೆ. ಅವ್ರು ಅದನ್ನ ಅಭ್ಯಾಸ ಮಾಡಕ್ ಹೇಳ್ತೇವೆ. ಅಭ್ಯಾಸ ಮಾಡಿದಾಗ ಅವ್ರಿಗೆ ನಾವು ನೆಕ್ಸ್ಟ್ ಬೇರೆ ಪಾಠ ಮಾಡಿದಾಗ ಅವ್ರಿಗೆ ಅದೊಂದು ಐಡಿಯಾ ಸಿಗುತ್ತೆ. ಅಂದ್ರೆ ಅದ್ರದ್ದು ಶಬ್ದ ಅರ್ಥ ನಮ್ಗೆ ಸ್ಕೂಲಲ್ಲೆಲ್ಲ ಇರ್ತಿತ್ತಲ್ಲ, ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್ ಪದಾರ್ಥ ಅಂತ, ಸೊ ಆ ತರ ಹೇಳ್ಕೊಡ್ತೇವೆ ನಾವು. ಪದಗಳ ಅರ್ಥ. ಹಾಗಾಗಿ ನಾವು ಸುಲಭ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ. ಎಷ್ಟೇ ಕಷ್ಟದ ಸಬ್ಜೆಕ್ಟ್ ಇದ್ರೂ ಕೂಡ ನರ್ಸಿಂಗ್ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಾವು ಸ್ವಲ್ಪ ಧೈರ್ಯ, ಶ್ರಮ ಹಾಕಿದ್ರೆ ಖಂಡಿತ ಗುರಿಯನ್ನ ತಲುಪಬಹುದು ಅಂತ ಹೇಳ್ತೀರಿ. ಮುಂದುವರೆದ ಶಿಕ್ಷಣವನ್ನ ನಾನು ಮಾಡಬೇಕು ಅಂತ ಅಂದ್ರೆ ಎಷ್ಟು ವರ್ಷಗಳ ನಂತರ ಅವರಿಗೆ ತರಗತಿಗಳಿರುತ್ತೆ? ಮುಂದುವರಿದ ಶಿಕ್ಷಣ ಈಗ ನಾನು ಹೇಳ್ದಂಗೆ ಡಿಪ್ಲೊಮಾ ನರ್ಸಿಂಗ್, BSc ನರ್ಸಿಂಗ್ ಬೇಸಿಕ್, ಅದಾದ್ಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಮಾಸ್ಟರ್ಸ್ ಇನ್ ನರ್ಸಿಂಗ್ ಮಾಡಬಹುದು. ಡಿಪ್ಲೊಮಾ ನರ್ಸಿಂಗ್ ಅವರು ಮಾಸ್ಟರ್ ನರ್ಸಿಂಗ್ ಡೈರೆಕ್ಟ್ ಆಗಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ಮಧ್ಯದಲ್ಲಿ ಒಂದು ಕೋರ್ಸ್ ಇದೆ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಕೋರ್ಸು. ಈ ಕೋರ್ಸು GNM ಮುಗಿಸಿರುವ ಅಭ್ಯರ್ಥಿಗಳಿಗೆ ಇರುವ 2 ವರ್ಷಗಳ ಪದವಿ ಕೋರ್ಸ್. ಅಂದ್ರೆ ಅವರು ಡಿಪ್ಲೊಮಾ ಇರೋರು ಗ್ರಾಜ್ಯುಯೇಟ್ ಆಗ್ತಾರೆ, ಗ್ರಾಜ್ಯುಯೇಟ್ ನರ್ಸಸ್ ಅಂತ ಹೇಳ್ತೇವೆ. ಸೊ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡಬಹುದು. ಸೊ ಈ ಕೋರ್ಸ್ ಆದ್ಮೇಲೆ ಅವ್ರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೋದು, ಮಾಸ್ಟರ್ ನರ್ಸಿಂಗ್ ಮಾಡಬಹುದು. BSc ಮಾಡಿರೋರು ಡೈರೆಕ್ಟ್ ಆಗಿ ಮಾಸ್ಟರ್ ನರ್ಸಿಂಗ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ನರ್ಸಿಂಗ್ ಮಾಡಬಹುದು. ಎರಡಕ್ಕೂ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಆಗ್ಲಿ ಅಥವಾ ಬೇಸಿಕ್ BSc ನರ್ಸಿಂಗ್ ಆಗಲಿ ಇಮಿಡಿಯೇಟ್ ಆಗಿ ಮಾಸ್ಟರ್ ನರ್ಸಿಂಗ್ ಮಾಡಕ್ಕಾಗೋದಿಲ್ಲ. ಮಧ್ಯದ 1 ವರ್ಷಗಳ ಕಾಲ ಅವರು ಆಸ್ಪತ್ರೆ ಅಥವಾ ಕಾಲೇಜುಗಳಲ್ಲಿ ಅವರು ಸೇವೆ ಸಲ್ಲಿಸಬೇಕು. 1 ವರ್ಷಗಳ ಕರ್ತವ್ಯ ನಿರ್ವಹಿಸಬೇಕು. ಅದರ ಎಕ್ಸ್ಪೀರಿಯನ್ಸ್ ಅವರು ನರ್ಸಿಂಗ್ ಪ್ರವೇಶಾತಿ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ನರ್ಸಿಂಗ್ಗೆ ಪ್ರವೇಶಾತಿ ಪಡಿಬೇಕಾದ್ರೆ ಅವರು ಅದರ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಬೇಕಾಗ್ತದೆ. PG ಕೋರ್ಸ್ ಮಾಡಬೇಕು ಅಂತ ಮನಸ್ಸಿದೆ, ನಾನು ಓದಬಲ್ಲೆ ಎನ್ನುವಂತಹ ಶಕ್ತಿ ಇರುತ್ತೆ. ಯಾವುದೋ ಒಂದು ಕಾರಣದಿಂದ ಮಧ್ಯೆ ಅಥವಾ ನಡುವೆ ವಿದ್ಯಾಭ್ಯಾಸದಲ್ಲಿ ಅಡ್ಡಿ ಉಂಟಾಗಿ ಅವರು ಆ ವರ್ಷ ಓದಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಏನು ನಿಯಮ ಇದೆ? ನಿಯಮಗಳ ಪ್ರಕಾರ ಅಥವಾ ಅನುತ್ತೀರ್ಣವೂ ಕೂಡ ಆಗಿರಬಹುದು. ಫೇಲ್ ಆದ್ರೆ ಅಥವಾ ಅನುತ್ತೀರ್ಣ ಆದ್ರೆ ಅವ್ರು ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಇರುತ್ತೆ, ಅದನ್ನು ಕಟ್ಟಿ ಪಾಸ್ ಮಾಡ್ಕೋಬಹುದು, ಮತ್ತೆ ಮುಂದಕ್ಕೆ ಹೋಗ್ಬೋದು. ನಿಮ್ಮ ಅನುಭವದಲ್ಲಿ ನರ್ಸಿಂಗ್ ಸೇವೆ ಅಂದ್ರೆ ಏನು? ನರ್ಸಿಂಗ್ ಸೇವೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆರೈಕೆ. ನಾವು ಮನೆಯಲ್ಲಿ ಹೆಂಗೆ ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಯಾರಾದ್ರೂ ನಮ್ಮ ಸ್ವಂತದವ್ರು, ಹಿರಿಯ ನಾಗರಿಕ ಯಾರಾದ್ರೂ ನಾವು ಹೆಂಗೆ ಆರೈಕೆ ಮಾಡ್ತೀವೋ ಆ ಆರೈಕೆನ ನಾವು ಆಸ್ಪತ್ರೆಯಲ್ಲಿ ಏನ್ ಕೊಡ್ತೀವೋ ಶ್ರದ್ಧಾ ಭಕ್ತಿಯಿಂದ ನಾವು ಯೂಶಲಿ ಸಿಂಪತಿ ಅಂತ ಹೇಳ್ತೇವೆ ಬೇರೆ ಕಡೆ, ಅಂದ್ರೆ ಸಹಾನುಭೂತಿ ತೋರಿಸ್ಬೇಕು ಅಂತ. ಆದರೆ ನರ್ಸಿಂಗ್ ಅಲ್ಲಿ ಅನುಭೂತಿ, ಎಂಪತಿ ಇರಬೇಕು. ಅಂದ್ರೆ ನಾವು ಅವರ ಸ್ಥಳದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು, ಅವ್ರು ಯಾವ ತರ ಅನುಭವಿಸ್ತಿದ್ದಾರೆ, ಅವ್ರ ಸ್ಥಳದಲ್ಲಿ ನಿಂತು ಯೋಚನೆ ಮಾಡಿ ಅವರಿಗೆ ಕರೆಕ್ಟ್ ಆಗಿ ಆರೈಕೆಯನ್ನು ಕೊಡಬೇಕು. ಆಗ ನಾವು ಒಂದು ಒಳ್ಳೆ ಶುಶ್ರೂಷಕಿ ಆಗಬಹುದು. ತಾಯಿ ಮಗುವನ್ನ ಆರೈಕೆ ಮಾಡುವ ರೀತಿ ನರ್ಸಿಂಗ್ ಪ್ರವೇಶಾತಿಯನ್ನು ಪಡೆಯುವಂತಹ ಮನಸ್ಸು ರೋಗಿಗಳನ್ನ ಹಾಗೆ ಆರೈಕೆ ಮಾಡಬೇಕು ಅನ್ನುವಂಥದ್ದು ಸೇವೆ ಅಂತ ಹೇಳ್ತೀರಿ. ನಿಮ್ಮ ಅನುಭವದಲ್ಲಿ ಅಂದರೆ 9 ವರ್ಷಗಳ ಕಾಲ ನೀವು ಪಾಠವನ್ನು ಮಾಡಿದ್ದೀರಿ, ವಿದ್ಯಾರ್ಥಿಗಳಿಗೆ ಅವರಿಗೆ ನರ್ಸಿಂಗ್ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಮರೆಯಲಾರದಂಥದ್ದು ಘಟನೆ ಯಾವುದಿದೆ ನಿಮ್ಮ ಸಹಾಯಕ ಪ್ರಾಧ್ಯಾಪಕ ಕ್ಷೇತ್ರದಲ್ಲಿ? ಸಾಕಷ್ಟು ವಿದ್ಯಾರ್ಥಿಗಳನ್ನ ನೋಡಿರ್ತೀರಿ, ಹೌದು ಅಲ್ವಾ? ಒಂದೊಂದು ಮನಸ್ಸು ಒಂದೊಂದು ರೀತಿಯಲ್ಲಿರುತ್ತೆ. 2 ವರ್ಷಗಳ ಹಿಂದೆ ಒಂದು ಸ್ಟೂಡೆಂಟ್ ಅಂದ್ರೆ ಅವನು ಉತ್ತರ ಕರ್ನಾಟಕದವರು, ಇರ್ರೆಗ್ಯುಲರ್, ಕರೆಕ್ಟ್ ಆಗಿ ಕ್ಲಾಸಸ್ ಬರ್ತಿರ್ಲಿಲ್ಲ, ಸ್ವಲ್ಪ ಓದ್ತಾ ಇರ್ಲಿಲ್ಲ. ಸೆಕೆಂಡ್ ಇಯರ್ ಅಲ್ಲಿ ಇದ್ದ ಸ್ಟೂಡೆಂಟ್, ಫಸ್ಟ್ ಇಯರ್ ಅಲ್ಲಿ ಸಬ್ಜೆಕ್ಟ್ ಹೋಗಿತ್ತು. ನಾನು ಕ್ಲಾಸ್ ಕೋಆರ್ಡಿನೇಟರ್ ಆಗಿದ್ದೆ. ಅವರಿಗೆ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಆಮೇಲೆ ಒಂದು ದಿನ ಕರೆದು ಕೂರಿಸಿ ಸಮಾಧಾನವಾಗಿ ಎಲ್ಲ ಹೇಳಿದೆ, ನಿಂಗೆ ಮಾಡಬಾರ್ದು, ಹೋಗ್ಬೇಕು, ಹಂಗೆ ಪೋಸ್ಟಿಂಗ್ಸ್ ಕರೆಕ್ಟ್ ಆಗಿ ಹೋಗ್ಬೇಕು ಅಂತೆಲ್ಲ ಹೇಳಿದ್ದೆ ನಾನು. ಅವ್ನಿಗೆ ಅಟೆಂಡೆನ್ಸ್ ಬೇರೆ ಸ್ವಲ್ಪ ಕಮ್ಮಿ ಇತ್ತು. ಕ್ಲಿನಿಕಲ್ಸ್ ಅಂದ್ರೆ ಆಸ್ಪತ್ರೆಯಲ್ಲಿ ಅವರಿಗೆ 100% ಅಟೆಂಡೆನ್ಸ್ ಬೇಕು. ಥಿಯರಿ ಆದ್ರೆ 80% ಸಾಕು, ಆಸ್ಪತ್ರೆಯಲ್ಲಿ 100% ಇರಬೇಕು. ಸೊ 100% ಇಲ್ಲ ಅಂದ್ರೆ ನಾವು ಮತ್ತೆ ಅವ್ರದ್ದು ರಜಾ ದಿನಗಳಲ್ಲಿ ಆಸ್ಪತ್ರೆ ಕಳಿಸಿ ಅದನ್ನ ಕಾಂಪನ್ಸೇಟ್ ಮಾಡಿಸ್ತೇವೆ. ಸೊ ಅವನು ಕೌನ್ಸಿಲಿಂಗ್ ಕೊಟ್ಟ ಮೇಲೆ
ಮತ್ತೆ ಅಲ್ಲಿ ಸ್ವಲ್ಪ ಆಟ ಆಡಕ್ ಶುರು ಮಾಡ್ದೆ ಆಸ್ಪತ್ರೆಯಲ್ಲಿ. ಮತ್ತೆ ನಾನು ಏನ್ ಮಾಡ್ದೆ, ನೀನ್ ICU ಅಲ್ಲೇ ಡ್ಯೂಟಿ ಮಾಡ್ಬೇಕಪ್ಪ, ಅವಾಗ ನೀನ್ ICU ಇಂದ ಹೊರಗಡೆ ಬರೋದಿಲ್ಲ, ನೀನ್ ICU ಗೆ ಹಾಕ್ತೀನಿ ಅಂತ ರೆಗ್ಯುಲರ್ ಆಗಿ ICU ಡ್ಯೂಟಿ ಹಾಕ್ದೆ. ಬಟ್ ಹೇಳ್ದಂಗೆ ನನ್ನ ಮಾತನ್ನ ತಗೊಂಡು ಅವನು ICU ಅಲ್ಲಿ ಡ್ಯೂಟಿ ಮಾಡ್ದ. ಸೊ ಅದೊಂದು ನೆನಪಿಸ್ಕೊಳಕ್ ಇಷ್ಟಪಡ್ತೇನೆ ನಾನು. ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆದ. 4ನೇ ವರ್ಷದಲ್ಲಿ ಇದ್ದಾನೆ. ಪರಿವರ್ತನೆ ಮಾಡುವಲ್ಲಿ ಸಹ ಪ್ರಾಧ್ಯಾಪಕರು ಅಥವಾ ಪ್ರಾಧ್ಯಾಪಕರ ಪಾತ್ರ ಬಹಳ ದೊಡ್ಡದು ಅಂತ. ಎಲ್ಲ ಉಪನ್ಯಾಸಕರು, ಪ್ರಾಧ್ಯಾಪಕರು ಎಲ್ಲರ ಪಾತ್ರ ತುಂಬಾ ಇದೆ. ಒಬ್ಬ ವ್ಯಕ್ತಿಯನ್ನ ಸರಿದಾರಿಗೆ ತರುವಾಗ ಸ್ವಲ್ಪ ಶ್ರಮ ಹಾಕಿದ್ರೆ ಖಂಡಿತ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ. ಅದರಿಂದ ಸಮಾಜ ಸುಧಾರಣೆಯಲ್ಲಿ ನಮ್ಮ ಸೇವೆಯೂ ಕೂಡ ಸೇರುತ್ತೆ ಅಂತ ಹೇಳಬಹುದು. ಇನ್ನು ನರ್ಸಿಂಗ್ ತರಗತಿಗೆ ಪ್ರವೇಶವನ್ನ ಪಡೆದಂತಹವರು ಏನನ್ನ ಕಲಿಬೇಕಾಗತ್ತೆ ನಿಯಮಗಳ ಪ್ರಕಾರ? ಮೇಡಮ್, ಸಬ್ಜೆಕ್ಟ್ಸ್ ಫಸ್ಟ್ ಇಯರ್ ಇಂದ 4 ಇಯರ್ಸ್ ತನಕ. BSc ನರ್ಸಿಂಗ್ ಆದ್ರೆ 4 ಇಯರ್ಸ್ ಕೋರ್ಸು, ಡಿಪ್ಲೊಮಾ ನರ್ಸಿಂಗ್ ಅಂದ್ರೆ 3 ಇಯರ್ಸ್ ಕೋರ್ಸು. ಎರಡರಲ್ಲೂ ಸಬ್ಜೆಕ್ಟ್ ಸೇಮ್ ಇರುತ್ತೆ. ಬಟ್ ಡಿಪ್ಲೊಮಾದಲ್ಲಿ ಎಲ್ಲಾನು ಸ್ವಲ್ಪ 3 ವರ್ಷಕ್ಕೆ ಮುಗಿಸಿದ್ದಾರೆ. BSc ನರ್ಸಿಂಗ್ ಅಲ್ಲಿ 4 ವರ್ಷ ತನಕ ಹೋಗಿದೆ. ಆ 4 ವರ್ಷದಲ್ಲಿ 4ನೇ ವರ್ಷದಲ್ಲಿ 6 ಮಂತ್ಸ್ ಅವ್ರಿಗೆ ಇಂಟರ್ನ್ಶಿಪ್ ಅಂತ ಇರುತ್ತೆ. ಅಂದ್ರೆ ಇವಾಗ ಸೆಮಿಸ್ಟರ್, ಮೊದಲು ಆನ್ಯುವಲ್ ಸ್ಕೀಮ್ ಇತ್ತು, ಈಗ ಸೆಮಿಸ್ಟರ್ ಸ್ಕೀಮ್ ಮಾಡಿದ್ದಾರೆ. ಸೊ 6 ತಿಂಗಳಿಗೆ ಒಂದು ಸೆಮಿಸ್ಟರ್. ಸೊ 7 ಸೆಮಿಸ್ಟರ್ ಆಗಿದ್ರೆ 8ನೇ ಸೆಮಿಸ್ಟರ್ ಟೈಮಲ್ಲಿ ಯಾವ ಎಕ್ಸಾಮ್ಸ್ ಇರೋದಿಲ್ಲ ಅವರಿಗೆ. ಅವ್ರ ಆಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ. ಅವರು ಎಲ್ಲ ಪೂರ್ಣ ಪ್ರಮಾಣವಾಗಿ ಶುಶ್ರೂಷಕರಾಗಿ ಕೆಲಸ ಮಾಡ್ತಾರೆ. ಅವರು ಇಂಟರ್ನ್ಶಿಪ್ ಇರುತ್ತೆ. ಸೊ ಫಸ್ಟ್ ಇಯರ್ ಅಲ್ಲಿ ಶುಶ್ರೂಷಕ ಆಗಬೇಕಾದ್ರೆ ಯಾವಾಗಿಂದ ಅವ್ರನ್ನ ಶುಶ್ರೂಷಕ ಅಂತ ಕರೀತಾರೆ? ಅವ್ರು ಮೊದಲನೇ ವರ್ಷದಲ್ಲಿ ಇರಬೇಕಾದ್ರೇನೆ ಅವರಿಗೆ ಲ್ಯಾಂಪ್ ಲೈಟಿಂಗ್ ಸೆರಿಮನಿ ಅಂತ ಮಾಡ್ತೇವೆ. ಅಥವಾ ಪ್ರಮಾಣ ವಚನ, ಈಗ ಬೇರೆ ಇದರಲ್ಲಿ ನಾವು ಓತ್ ಟೇಕಿಂಗ್ ಸೆರಿಮನಿ ಅಂತ ನಾವು ಪ್ರಮಾಣ ವಚನ ತಗೊಂತೇವೆ. ಅದೊಂದು ಬಿಳಿ ಡ್ರೆಸ್ ನಮ್ದು ಏನಿದೆ ಅದನ್ನ ಆ ದಿನನೇ ನಾವು ಮೊದಲನೇ ಬಾರಿಗೆ ಹಾಕೋದು. ಆ ದಿನ ಅಲ್ಲಿ ತನಕ ಅವರು ಆ ಬಿಳಿ ಡ್ರೆಸ್ ಅಥವಾ ನಮ್ಮ ಯೂನಿಫಾರ್ಮ್ ನ ಹಾಕೋದಿಲ್ಲ. ಆ ಪ್ರಮಾಣ ವಚನ ಏನ್ ಸ್ವೀಕಾರ ಮಾಡ್ತೇವೆ ಆ ದಿನ ಅವರು ಆ ಡ್ರೆಸ್ ಹಾಕೊಂಡು, ನಮ್ದೊಂದು ಓತ್ ಇದೆ, ನೈಟಿಂಗೇಲ್ಸ್ ಪ್ಲೆಡ್ಜ್ ಅಂತ ಹೇಳ್ತೀವಿ, ನಮ್ದು ಓತ್ ಅವತ್ತು ತಗೊಂಡು ಅವತ್ತಿಂದ ಅವ್ರನ್ನ ಸ್ಟೂಡೆಂಟ್ ನರ್ಸಸ್ ಅಂತ ಕರಿತೇವೆ ನಾವು. ಸ್ಟೂಡೆಂಟ್ ಶುಶ್ರೂಷಕರು ಪ್ರಮಾಣ ವಚನ ತಗೊಂತಾರಲ್ಲ ಆ ದಿನದಿಂದ ಅಲ್ಲ, ಈಗ ತರಗತಿಗೆ ಪ್ರವೇಶವನ್ನ ಪಡೀತಾರೆ. ಹೌದು ಮೇಡಮ್. ಆ 3 ವರ್ಷಗಳು ಅಥವಾ 4 ವರ್ಷಗಳ ನಂತರ ನೀವು ಹೇಳ್ತಾ ಇರ್ತಕ್ಕಂಥದ್ದು? ಇಲ್ಲ, ಅವರು ಮೊದಲನೇ ವರ್ಷದಲ್ಲಿ ಇದ್ದಾಗ 1-2 ತಿಂಗಳಾದ್ಮೇಲೆ ಅವರೆಲ್ಲ ಓರಿಯೆಂಟೇಷನ್ ಕಾಲೇಜ್ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರಿಗೆ ಒಂದು ದಿನ ನಾವು ನಿಗದಿ ಮಾಡಿ ಆ ದಿನ ಓತ್ ಟೇಕಿಂಗ್ ಸೆರಿಮನಿ ಅಂತ ಮಾಡ್ತೇವೆ ನಾವು. ಪ್ರಮಾಣ ವಚನ ಎಲ್ಲರನ್ನು ಕರೆಸಿ ಪ್ರಮಾಣ ವಚನ ಸ್ವೀಕಾರ ಅವರಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತಾ? ಅಷ್ಟರ ತನಕ ಆಗ್ತದೆ, ಚೇಂಜಸ್ ಆಗ್ತದೆ. ಅಲ್ಲಿಯ ತನಕ ಅವರು ತರಗತಿಯ ಕೋಣೆಯಲ್ಲೇ ಇರಬೇಕಾ ಅಥವಾ ರೋಗಿಗಳನ್ನ ಅವರು ನೋಡ್ತಾರಾ? ಇಲ್ಲ, ಪ್ರಮಾಣ ವಚನ ತಗೊಳ್ಳೋ ತನಕ ಅವ್ರಿಗೆ ರೋಗಿಗಳ ಹತ್ರ ನಾವು ಬಿಡೋದಿಲ್ಲ. ಪ್ರಮಾಣ ವಚನ ತಗೊಂಡ್ಮೇಲೆ ಅಲ್ಲಿ ತನಕ ನಾವು ಕ್ಲಾಸಸ್ ತಗೊಂಡಿರ್ತೀವಿ. ಅವ್ರಿಗೆ ಆಸ್ಪತ್ರೆಯಲ್ಲಿ ಏನ್ ಮಾಡ್ಬೇಕು, ಪ್ರೊಸೀಜರ್ಗಳು ಯಾವ ತರ ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಹೇಗಿರ್ಬೇಕು, ರೋಗಿಗಳ ಜೊತೆ ಯಾವ ತರ ಮಾತಾಡ್ಬೇಕು, ಅಡ್ಮಿಷನ್ ಯಾವ ತರ, ಡಿಸ್ಚಾರ್ಜ್ ಎಲ್ಲಾನು ಹೇಳ್ಕೊಟ್ಟಿರ್ತೇವೆ ನಾವು ಕಾಲೇಜಲ್ಲಿ. ಅದೆಲ್ಲ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ನಡೆದ ನಂತರನೇ ಅವರ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸಕ್ಕೆ ಕಳಿಸ್ತೇವೆ ನಾವು. ಟ್ರೈನಿಂಗ್ ನರ್ಸಸ್ ಆಗಿ ಕಳಿಸ್ತೇವೆ, ಸ್ಟೂಡೆಂಟ್ ನರ್ಸಸ್, ಅದ ಸ್ಟೂಡೆಂಟ್ ಶುಶ್ರೂಷಕರು. ಈಗ ತರಗತಿಗಳ ಬಗ್ಗೆ ಹೇಳಿದ್ರಿ, ತರಗತಿಯ ನಂತರ ಹೇಳಿದ್ರಿ, PG ಕೋರ್ಸ್ಗಳ ಬಗ್ಗೆ ಹೇಳಿದ್ರಿ. ಅನಿವಾರ್ಯವಾಗಿ ಬಂದಂತಹ ವಿದ್ಯಾರ್ಥಿಗಳನ್ನ ನೀವು ಕಂಡಿದ್ದೀರಾ? ಕಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಪೋಷಕರು ಮನೆಯಲ್ಲಿ ಕೂರ್ಬೇಡ, ನೀನು ಎಲ್ಲಾದ್ರೂ ನೀನು ಸೇರ್ಕೋ ಅಂತ ಹೇಳುವಾಗ ಯುವಕ ಅಥವಾ ಯುವತಿ ವಿದ್ಯಾರ್ಥಿಗಳು ಒಂದು ತರಗತಿಗೆ ಹೋಗೋಣ ಅಂತ ಅನಿವಾರ್ಯವಾಗಿ ಅವರು ಸೇರ್ತಾರೆ. ಹೌದು. ಯಾಕೆ ಅಂತ ಹೇಳಿದ್ರೆ ಸ್ವಾಭಿಮಾನ, ತಂದೆ ತಾಯಿಗಳು ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ. ಉತ್ತೀರ್ಣರಾಗಿ ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ಸೇರ್ಬೇಕು ಅಂತ ಹೇಳಿ ಅನಿವಾರ್ಯವಾಗಿ ನರ್ಸಿಂಗ್ ಕೋರ್ಸ್ಗೆ ಅವರು ಪ್ರವೇಶವನ್ನ ಪಡೀತಾರೆ. ಅನಿವಾರ್ಯವಾಗಿ ಬಂದಂತಹ ವಿದ್ಯಾರ್ಥಿಗಳಲ್ಲಿ ನೀವು ಕಾಣುವಂತಹ ಅಥವಾ ಕಾಣಬಹುದಾದಂತಹ ವ್ಯತ್ಯಾಸಗಳು ಏನು? ಆತಂಕಕಾರಿ ಬೆಳವಣಿಗೆ ಏನಾದ್ರೂ ಇರುತ್ತಾ ಅವ್ರ ಹತ್ರ? ನೀವು ಹೇಳ್ದಂಗೆ ಪೋಷಕರ ಫೋರ್ಸ್ ಇಂದ ಕೋರ್ಸ್ ಬಂದಿರೋರು ಇದ್ದಾರೆ. ಆದ್ರೆ ನರ್ಸಿಂಗ್ ಕೋರ್ಸ್ಗೆ ಸೇರಿದ ಮೇಲೆ ಆಸಕ್ತಿ ಇಲ್ಲ ಅಂದವರು ಇಲ್ಲಿದು ಸಬ್ಜೆಕ್ಟ್ ಒಂದು ಆರೈಕೆ ಮನೋಭಾವದೆಲ್ಲ ನಾವು ಏನ್ ಹೇಳ್ಕೊಟ್ಟಿರ್ತೇವೆ ಆ ಸಿಲೆಬಸ್ ನೋಡಿದಾಗ ಅವರು ಪರಿವರ್ತನೆಯಾಗಿ ಇದ್ರ ಮೇಲೆ ಒಲವು ಮೂಡೋದಂತೂ 100% ಗ್ಯಾರಂಟಿ. ಯಾಕಂದ್ರೆ ಈ ನರ್ಸಿಂಗ್ ಕೋರ್ಸ್ ಕಲ್ತಾಗ ರೋಗಿಗಳಿಗಿಂತ ಮುಂಚೆ ಅವರ ಕುಟುಂಬದವ್ರ ಬಗ್ಗೆ ಅವರು ಆರೈಕೆ ಮಾಡ್ಬೋದು. ಒಂದು ಜ್ವರ ಬಂತು ಆಯ್ತಾ, ಒಂದು ಪ್ಯಾರಾಸಿಟಮಾಲ್ ಅದ್ರ ಏನ್ ಕ್ರೋಸಿನ್ ಅಂತ ಎಷ್ಟು ಕೊಡಬೇಕು ಗೊತ್ತು, ಅಥವಾ ಲೂಸ್ ಮೋಷನ್ ಆಯ್ತು ಏನ್ ಕೊಡಬೇಕು ಅಂತ ಗೊತ್ತು ಅನ್ನೋದ 4 ವರ್ಷ ವಿದ್ಯಾರ್ಥಿಗಳು ನರ್ಸಿಂಗ್ ಮಾಡಿದಾಗ ಅದೊಂದು ಐಡಿಯಾ ಅವ್ರಿಗೆ ಬದ್ದೇ ಬರುತ್ತೆ.
ಸೊ ಅವ್ರಿಗೆ ಆ ಐಡಿಯಾ ಬಂದಾಗ ನಮ್ಮ ಸಬ್ಜೆಕ್ಟ್ ಮೇಲೆ ನರ್ಸಿಂಗ್ ಇಷ್ಟ ಇಲ್ಲ ಅಂತ ಬಂದ್ರೂನು ಅವ್ರಿಗೆ ನರ್ಸಿಂಗ್ ಮೇಲೆ ಒಲವು ಬಂದೇ ಬರುತ್ತೆ. ಎರಡನೇದಾಗಿ ನರ್ಸಿಂಗ್ ನಲ್ಲಿ ವಿದೇಶಕ್ಕೆ ಹೋಗೋ ಅವಕಾಶಗಳು ತುಂಬಾ ಇದೆ. ಈಗ ಉದ್ಯೋಗ ಅವಕಾಶಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಹೌದು, ಮುಂದುವರಿಸಿ. ಸೊ ಉದ್ಯೋಗ ಅವಕಾಶ ತುಂಬಾ ಇರೋದ್ರಿಂದ ಎಲ್ಲರಿಗೂ ಫಾರಿನ್ ಅಂದ್ರೆ ತುಂಬಾ ಇಷ್ಟ. ವಿದೇಶ, ಜರ್ಮನಿ, ಐರ್ಲೆಂಡ್ ಅಲ್ಲೆಲ್ಲ ನರ್ಸಸ್ಗೆ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ನಮ್ಮ ಭಾರತೀಯ ಶುಶ್ರೂಷಕರು, ಇಂಡಿಯನ್ ನರ್ಸಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಅದರಿಂದ ಇವೆಲ್ಲಾನು ಅವರು ತಲೆಯಲ್ಲಿ ಇಟ್ಕೊಂಡು ಇದ್ರ ಮೇಲೆ ಒಲವು ತೋರಿಸ್ತಾರೆ ಅವರು. ಉದ್ಯೋಗಾವಕಾಶಗಳ ಬಗ್ಗೆ ಕೂಡ ನೀವು ವ್ಯಕ್ತಪಡಿಸ್ರಿ. ಇನ್ನು ನಿಮ್ಮ ಕಾಲೇಜು ಎಲ್ಲಿದೆ ನಮ್ಮ ಕೊಡಗಿನಲ್ಲಿ? ನಮ್ಮ ಕಾಲೇಜು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸರ್ಕಾರಿ ಶುಶ್ರೂಷಾ ಕಾಲೇಜು ಅಂತ. ಇದು ಅಬಿಫಾಲ್ಸ್ ರೋಡ್ ಹೋಗೋದ್ರಲ್ಲಿ ನಿಮಗೆ ಬಲಗಡೆಯಲ್ಲಿ ಕಾಣಿಸಬಹುದು, ದೊಡ್ಡದಾಗಿ ಮಾಡಿದ್ದಾರೆ, ಗೇಟ್ ಇದೆ. ಸೊ ಹೆಬ್ಬಾಗಿಲ್ಲ ಹೋದ್ರೆ ಅಲ್ಲೇ ಕಾಲೇಜ್ ಸಂಸ್ಥೆ ಇಲ್ಲಿದೆ. ಅಲ್ಲೇ ಸಂಸ್ಥೆ. ಈಗ ನಾವು ಕೊಡಗು ಜಿಲ್ಲೆಯವರು ಮಾತ್ರ ಇಲ್ಲಿ ಪ್ರವೇಶವನ್ನ ಪಡೆಯಬಹುದಾ ಅಥವಾ ಪಕ್ಕದ ಜಿಲ್ಲೆಗಳವರು ಇಲ್ಲಿ ಪ್ರವೇಶವನ್ನ ಪಡೆಯಬಹುದಾ? ನಮ್ಮ ಸಂಸ್ಥೆಯಲ್ಲ, ಎಲ್ಲಾದ್ರೂ ಯಾವ ಸರ್ಕಾರಿ ಸಂಸ್ಥೆ ಆದ್ರೂ ಕರ್ನಾಟಕದಲ್ಲಿ ಎಲ್ಲಾ ವಿದ್ಯಾರ್ಥಿಗೆ ಎಲ್ಲಾದ್ರೂ ಅವರ ಅನುಕೂಲ, ಅವರ ಇಂಟ್ರೆಸ್ಟ್ ತಕ್ಕಂಗೆ ಎಲ್ಲಾದ್ರೂ ಅವರು ಪ್ರವೇಶಾರ್ಥಿ ತಗೋಬಹುದು. ಅದು ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತಾ? ವಾಸಸ್ಥಳ ದೃಢೀಕರಣ ನಮ್ಗೇನ್ ಬೇಡ. ಬಟ್ ಏನಂದ್ರೆ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೇವೆ. ಸರ್ಕಾರ ಸಂಸ್ಥೆಗಳಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ನಮ್ದ್ರಲ್ಲಿ. ಹೊರಗಡೆ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ಜಾಸ್ತಿ. ಇನ್ನು ಶುಲ್ಕಗಳ ಬಗ್ಗೆ ಹೇಳಿ. ಸರ್ಕಾರಿ ಸಂಸ್ಥೆಗಳಲ್ಲಿ ಮಿನಿಮಮ್ ಅಥವಾ ಕಮ್ಮಿ ಶುಲ್ಕ ಇರ್ತದೆ. ಅವ್ರಿಗೇನು ಆರ್ಥಿಕ ಹೊರೆ ಆಗೋದಿಲ್ಲ. ಅದಲ್ದೇನೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅಥವಾ ಅದರ್ OBC ಕ್ಯಾಟಗರಿ ಅಂತ ಹೇಳ್ತೀವಿ, ಆ ಕ್ಯಾಟಗರಿ ಅವ್ರಿಗೆಲ್ಲ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಸಿಗುತ್ತೆ. ಸೊ ಅದರಿಂದನೂ ಅವರಿಗೆ ಅನುಕೂಲ ಆಗುತ್ತೆ. ತುಂಬಾ ಫೀಸ್ ಅಂತ ಇರೋದಿಲ್ಲ. ವರ್ಷಕ್ಕೆ ಒಂದೇ ಸಲ ಫೀಸ್ ಇರುತ್ತೆ. ಅವರು ಪದೇ ಪದೇ ಅದಕ್ಕೆ ಅಂತ ಕಟ್ಟಿಸ್ಕೊಳ್ಳೋದಿಲ್ಲ, ಮತ್ತೆ ಅದಕ್ಕೆ ಬೇರೆ ಅದಕ್ಕೆಲ್ಲ ಫೀಸ್ ಇರೋದಿಲ್ಲ. ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಅವಾಗ ಏನ್ ಫೀಸ್ ಕಟ್ತಾರೋ ಅದು ಮಾತ್ರ. ಅದಾದ ನಂತರ ಸೆಮಿಸ್ಟರ್ ಫೀಸ್ ಅಂತ ಇರುತ್ತೆ. ಎಕ್ಸಾಮ್ ಟೈಮ್ ಅಲ್ಲಿ ಎಕ್ಸಾಮಿನೇಷನ್ ಶುಲ್ಕ ಏನಿರುತ್ತೆ ಅದು ಮಾತ್ರ ಕಟ್ಟಬೇಕಾಗ್ತದೆ. ಈಗ ಸ್ವಲ್ಪ ಹಿಂದೆ ಹೋಗೋಣ. ನರ್ಸಿಂಗ್ ತರಗತಿಗಳಿಗೆ ಪ್ರವೇಶವನ್ನ ಪಡೆದ ನಂತರ ಥಿಯರಿ ಅಂತ ನೀವು ಹೇಳಿದ್ರಿ. ಹೌದು, ಥಿಯರಿ ಮತ್ತೆ ಪ್ರಾಕ್ಟಿಕಲ್. ಹೌದು, ಅವುಗಳ ಬಗ್ಗೆ ಹೇಳಿ. ಥಿಯರಿ ಅಂತಂದ್ರೆ ಅವ್ರಿಗೆ ಸಬ್ಜೆಕ್ಟ್ಸ್ ನಾನು ಹೇಳ್ದಾಗೆ ಫಸ್ಟ್ ಇಯರ್ ಇಂದ 4ನೇ ವರ್ಷ ತನಕ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ತದೆ. ಸೊ ಅದನ್ನ ನಾವು ಕಾಲೇಜಲ್ಲೇ ಏನ್ ಹೇಳ್ಕೊಡ್ತೇವೆ ಅದನ್ನ ನಾವು ಥಿಯರಿ ಕ್ಲಾಸಸ್ ಅಂತ ಹೇಳ್ತೇವೆ. ಥಿಯರಿ ಜೊತೆಗೆ ನಮ್ದು ಲ್ಯಾಬ್ ಅಂತ ಇದೆ. ಅವ್ರಿಗೆ ಆಸ್ಪತ್ರೆಗೆ ಕಳ್ಸಕ್ಕಿಂತ ಮುಂಚೆ ಪೇಷಂಟ್ ಮೇಲೆ ಅವರು ಒಂದು ಇಂಜೆಕ್ಷನ್ ಅಥವಾ BP ಚೆಕ್ ಮಾಡೋಕ್ಕಿಂತ ಮುಂಚೆ ನಾವು ಲ್ಯಾಬ್ ಅಂತ ಇದೆ. ಆ ಲ್ಯಾಬ್ ಅಲ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತೇವೆ. ಸೊ ಅದು ಥಿಯರಿ ಆಸ್ ವೆಲ್ ಅಸ್ ಲ್ಯಾಬ್. ಅದಾದ್ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಿದ್ಮೇಲೆ ಫಸ್ಟ್ ನಾವು ಮಾಡಿ ತೋರಿಸ್ತೇವೆ. ಈಗ ಒಂದು BP ಚೆಕ್ ಮಾಡ್ಬೇಕಾದ್ರೆ ಈ ತರ ಸ್ಟೆಪ್ಸ್, ಈ ತರ ಪೇಷಂಟ್ ನ ಕೂರಿಸ್ಬೇಕು, ಇಲ್ಲಿ BP ಟೈ ಮಾಡಬೇಕು ಅಂತೆಲ್ಲ ನಾವು ತೋರಿಸ್ಕೊಡ್ತೇವೆ ಲ್ಯಾಬ್ ಅಲ್ಲಿ. ಆಮೇಲೆ ಅವ್ರ ಹತ್ರ ಮತ್ತೆ ಮಾಡಿಸ್ತೇವೆ. 2-3 ಸಲ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ನಾವು ಅವ್ರನ್ನ ಆಸ್ಪತ್ರೆಗೆ ಕಳಿಸೋದು. ಸೊ ಆಸ್ಪತ್ರೆಗೆ ಹೋಗೋದನ್ನ ನಾವು ಪ್ರಾಕ್ಟಿಕಲ್ಸ್ ಅಂತ ಹೇಳ್ತೇವೆ. ಕಾಲೇಜಲ್ಲಿ ಏನ್ ಕಲಿತಾರೆ ಅದನ್ನ ನಾವು ಥಿಯರಿ ಅಂತ ಹೇಳ್ತೇವೆ. ಈಗ ಪ್ರಾಕ್ಟಿಕಲ್ ನಲ್ಲಿ ಏನೆಲ್ಲ ಕಲಿಯಬಹುದು ಅವರು? ಪ್ರಾಕ್ಟಿಕಲ್ ಅಲ್ಲಿ ಅವ್ರ ಸಿಲೆಬಸ್ ಅಲ್ಲಿ ನಾನು ಹೇಳ್ದಾಗೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಚಿಕ್ಕ ಚಿಕ್ಕ ಪ್ರೊಸೀಜರ್ಗಳು, BP ಚೆಕ್ ಮಾಡೋದು, ಪಲ್ಸ್ ಚೆಕ್ ಮಾಡೋದು, ಏನು ಓದಿರ್ತಾರೆ ಅಲ್ಲಿ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಅಂತ ನೀವು ಅಲ್ಲಿ ಅವರನ್ನ ನೇಮಿಸ್ತೀರಿ. ಫಸ್ಟ್ ಇಯರ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಮಾಡಕ್ ಬಿಡೋದಿಲ್ಲ. ಕೊನೆ ತನಕ 4th ಇಯರ್ ತನಕನು ಅಲ್ಲಿ ನರ್ಸಿಂಗ್ ಆಫೀಸರ್ಸ್, ಶುಶ್ರೂಷಾ ಅಧಿಕಾರಿಗಳು ಏನಿರ್ತಾರೆ ಅವರು ಅವರಿಗೆ ಸೂಪರ್ವೈಸ್ ಮಾಡ್ತಿರ್ತಾರೆ. ಮತ್ತೆ ನಾವೂನು ಅಧ್ಯಾಪಕ ವೃಂದದಿಂದ ನಾವು ಹೋಗ್ತಾ ಇರ್ತೇವೆ. ನಾವು ಅವ್ರನ್ನ ನಿಲ್ತು ಮಾಡಿಸ್ತೇವೆ. ನಮ್ಮ ಮುಂದೆ ನಮ್ಮ ಸೂಪರ್ವಿಷನ್ ಅಲ್ಲಿ ಅವ್ರಿಗೆ ನಾವು ಪ್ರೊಸೀಜರ್ ನ ಮಾಡಿಸ್ತೇವೆ. ಒಬ್ಬರನ್ನೇ ಇಂಡಿಪೆಂಡ್ ಮಾಡಕ್ಕೆ ಬಿಡೋದಿಲ್ಲ. ಹಾಗೆ ಮಾಡ್ತಾ ಮಾಡ್ತಾ ಅವರು 4ನೇ ವರ್ಷಕ್ಕೆ ಅವರು ಪರಿಣಿತಿಯನ್ನು ಪಡಿತಾರೆ, ಕಲಿತಾರೆ ಅವರು. ಸೊ ಇಂಟರ್ನ್ಶಿಪ್ ಬಂದಾಗ ಫುಲ್ ಇಂಡಿಪೆಂಡೆಂಟ್ ಆಗಿ ಮಾಡೋಂತ ಇದಕ್ಕೆ ಬರ್ತಾರೆ ಅವರು. ಈಗ ಒಂದು ಮಾಹಿತಿಗಾಗಿ ಪ್ರಶ್ನೆ. ನಾನು ವೈದ್ಯ ಆಗ್ಬೇಕಾಗಿತ್ತು ಅಂತ ಒಂದು ಕನಸು ಹುಟ್ಟಿರುತ್ತೆ. ಇವುಗಳನ್ನೆಲ್ಲ ನೋಡಿದಾಗ ನಾನು ವೈದ್ಯ ಆಗಬೇಕು ಅಂತ ಏನಾದರೂ ಕನಸನ್ನ ಇಟ್ಕೊಂಡ್ರೆ ನಂತರದ ದಿನಗಳಲ್ಲಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರವೇಶವನ್ನ ಪಡೆಯುವಂತ ಅರ್ಹತೆಯನ್ನ ಪಡಿಬಹುದಾ? ಇಲ್ಲ ಮೇಡಮ್, ಆ ತರ ಎಲ್ಲೂ ಲ್ಯಾಟ್ರಲ್ ಎಂಟ್ರಿ ಅಂತ ಏನ್ ಹೇಳ್ತೇವೆ ಆ ತರ ಎಂಟ್ರಿ ಎಲ್ಲೂ ಇಲ್ಲ. ಆದರೆ ವೈದ್ಯರು ಆಗ್ಬೇಕಾದ್ರೆ ಅದಕ್ಕೆ ಬೇರೆ MBBS ಕೋರ್ಸ್ ಇದೆ. ನರ್ಸಿಂಗ್ ಇಂದ ಲ್ಯಾಟ್ರಲ್ ಎಂಟ್ರಿ ಇಲ್ಲ. ಆದರೆ
ಆ ತರ ಇಂಟ್ರೆಸ್ಟ್ ಇದ್ದವರು ಇನ್ನು ಮುಂದಕ್ಕೆ ಓದಿ PhD ಇನ್ ನರ್ಸಿಂಗ್ ಅಥವಾ ಡಾಕ್ಟರೇಟ್ ಇನ್ ನರ್ಸಿಂಗ್ ಮಾಡಬಹುದು. ಅದು 5 ಪಾರ್ಟ್ ಟೈಮ್ ಅಲ್ಲಿ ಮಾಡೋದಾದ್ರೆ 5 ವರ್ಷಗಳ ಕೋರ್ಸ್. ಫುಲ್ ಟೈಮ್ ಕಾಲೇಜ್ಗೆ ಹೋಗಿ ಮಾಡ್ತೀನಿ ಅಂತಂದ್ರೆ ಅದು 3 ವರ್ಷದ ಕೋರ್ಸ್ ಆಗಿರ್ತದೆ. ಸೊ ಅವಾಗ್ಲೂ ಅವರು ಡಾಕ್ಟರ್ ಅಂತ ಕರೆಸ್ಕೊಂತಾರೆ, PhD ಡಾಕ್ಟರ್, ಡಾಕ್ಟರೇಟ್ ನರ್ಸಿಂಗ್ ಅಂತ ಮಾಡಬಹುದು. ಎಲ್ಲಾ ಕ್ಷೇತ್ರದಲ್ಲೂ ಡಾಕ್ಟರೇಟ್ ಇದೆ. ಹಾಗೆ ನಮ್ಮ ನರ್ಸಿಂಗ್ ನಲ್ಲಿ PhD ಇದೆ, ಡಾಕ್ಟರ್ ಅಂತ ಅನ್ನಿಸ್ಕೊಳ್ಬಹುದು ಅಂತ ಹೇಳಿ. ಈಗ ಅಶ್ವಿನಿ ಅವರೇ, PG ಕೋರ್ಸ್ ಅಂತ ಹೇಳಿದ್ರೆ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಮೇಡಮ್? PG ಕೋರ್ಸ್ ಅಲ್ಲಿ ನಮ್ಮದ್ರಲ್ಲಿ ಸ್ಪೆಷಾಲಿಟೀಸ್ ಅಂತ ಇದೆ. ಸೊ ನಾವು BSc ಏನು ಓದಿರ್ತೇವೆ ಸುಮಾರು ಸಬ್ಜೆಕ್ಟ್ ಇರ್ತದೆ. ಆ ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ನಾವು ಸ್ಪೆಷಲೈಸೇಷನ್ ಅಂತ ಮಾಡೋದು. ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಹೆಂಗಿದೆ ನಮ್ದ್ರಲ್ಲೂ ಇದೆ. ಸೊ ನಮ್ದ್ರಲ್ಲಿ ಮೊದಲು 5 ಸ್ಪೆಷಾಲಿಟಿ ಇತ್ತು, ಈಗ 2 ಎಕ್ಸ್ಟ್ರಾ ಆಡ್ ಆಗಿದೆ, 2 ಸೇರ್ಕೊಂಡಿದೆ. ಸೊ ಸ್ಪೆಷಾಲಿಟಿ ಯಾವ್ದಂತಂದ್ರೆ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಂದ್ರೆ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಶುಶ್ರೂಷೆ ಬಗ್ಗೆ, ಮತ್ತೆ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ ಇದೆ, ಅದು ಮಕ್ಕಳ ಆರೋಗ್ಯ ಶುಶ್ರೂಷೆ ಮಾಡೋದು. ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಂತ ಅಂದ್ರೆ ಮಾನಸಿಕ ಆರೋಗ್ಯದ ಶುಶ್ರೂಷೆ. OBG ನರ್ಸಿಂಗ್ ಅಂತ ಇದೆ, ಅಂದ್ರೆ ಪ್ರಸೂತಿ ಬಗ್ಗೆ, ಸೊ ಪ್ರಸೂತಿ ಶುಶ್ರೂಷೆ. ಮತ್ತೆ ಈಗ ಹೊಸದಾಗಿ 2 ನಾನು ಹೇಳಿದೆ, ಫಾರೆನ್ಸಿಕ್ ನರ್ಸಿಂಗ್ ಮತ್ತೆ NPCC ಅಂತ ಆಡ್ ಆಗಿದೆ. ಸೊ ಫಾರೆನ್ಸಿಕ್ ನರ್ಸಿಂಗ್ ಅಂತಂದ್ರೆ ನ್ಯಾಯ ವಿಜ್ಞಾನದ ಬಗ್ಗೆ ಅದ್ರ ಶುಶ್ರೂಷಾಧಿಕಾರಿಗಳು ಮಾಡೋದು. NPCC ಅಂತಂದ್ರೆ ನರ್ಸ್ ಪ್ರಾಕ್ಟೀಷನರ್ ಇನ್ ಕ್ರಿಟಿಕಲ್ ಕೇರ್, ಅಂದ್ರೆ ಇದು ತೀವ್ರ ನಿಗಾ ಘಟಕ ಇದೆಯಲ್ಲ ICUದು, ಅದ್ರದ್ದು ಸ್ಪೆಷಾಲಿಟಿ. ಸೊ ಈ ತರ ನಮ್ದ್ರಲ್ಲಿ ಸ್ಪೆಷಾಲಿಟಿ ಇದೆ. ಇದು 2 ವರ್ಷದ ಕೋರ್ಸ್. ಒಟ್ಟಾರೆ ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು, ಮತ್ತೆ ಆಸಕ್ತಿ ಮುಖ್ಯವಾಗಿ ಅಂತ ಹೇಳಿದ್ರಿ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡಬಹುದಾ ನಮ್ಮ ಯುವ ಸ್ನೇಹಿತರಿಗೆ? ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಂಬರ್ ಅನ್ನು ಕೊಡ್ತೇನೆ ನಾನು. 08272 ಕೋಡ್ ಸಂಖ್ಯೆ, ದೂರವಾಣಿ ಸಂಖ್ಯೆ 298000. ಮತ್ತೊಮ್ಮೆ ಹೇಳಿ. 08272 2980000. ಒಳ್ಳೆಯದು ಅಶ್ವಿನಿ ಅವರೇ. ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆ ದೀವಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವತ್ತ ಮನಸ್ಸು ಮಾಡಿರುವಂತಹ ನಮ್ಮ ಯುವ ಸ್ನೇಹಿತರಿಗೆ ನರ್ಸಿಂಗ್ ತರಗತಿಗಳ ಪ್ರವೇಶಾತಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀವು ನೀಡಿದ್ರಿ. ಸಹಾಯಕ ಪ್ರಾಧ್ಯಾಪಕರಾಗಿ ನೀವು ಕಂಡಂತಹ ಒಂದು ವಿಶೇಷ ಘಟನೆಯನ್ನ ಕೂಡ ನೀವು ಭಾವುಕತೆಯಿಂದ ವ್ಯಕ್ತಪಡಿಸಿದ್ರಿ. ಹಾಗಾಗಿ ತಮಗೆ ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ವತಿಯಿಂದ ಹಾಗೂ ನಮ್ಮ ಯುವ ಸ್ನೇಹಿತರ ಪರವಾಗಿ ಅಲ್ಲದೆ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನನಗೂ ಈ ಆಕಾಶವಾಣಿಯಲ್ಲಿ ಬಂದು ನರ್ಸಿಂಗ್ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು. ಇದುವರೆಗೆ ದೀವಿಗೆ ನರ್ಸಿಂಗ್ ಕೋರ್ಸ್ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ KN. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.